ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು PVC ಪೈಪ್ ಹಾಕೋಬೇಕಾ ಆಮೇಲೆ ಡ್ರಿಪ್ ಪೈಪ್ ಅಂಡರ್ಗ್ರೌಂಡಲ್ಲಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೆ. ಆದರೆ ಅದರಲ್ಲಿ ಬಂದ್ಬಿಟ್ಟು ಟೀ ಕ್ವಾಲಿಟಿ ಆಗಲಿ ಅದಾದಮೇಲೆ ವಾಷರ್ಗಳು ಇವೆಲ್ಲ ಬಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ಹೇಳಿರಲಿಲ್ಲ. ಬಟ್ ನೋಡಿ, ಬಂದವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಟೀ ಬಂದ್ಬಿಟ್ಟು ಕ್ವಾಲಿಟಿ ಕಡಿಮೆ ಇದೆ ಅಂತ ಹೇಳ್ತಾಯಿದ್ರು. ಆದರೆ ಟೀ ಕ್ವಾಲಿಟಿ ಕಡಿಮೆ ಇಲ್ಲ, ತುಂಬಾ ಹೆವಿ ಇದೆ. ಯಾಕಂದರೆ ಇವೆಲ್ಲ ಗುಜರಾತಿಂದ ಮಾಡಿಸಿ ತೊಗೊಂಬರ್ತಾ ಇರೋದು. ಅದ್ರ ಮೇಲೆ ಯಾವ ಡೌಟು ಬೇಡ ನಿಮಗೆ. ಡೌಟ್ ಪಡೋರಿಗೆ ಬಂದ್ಬಿಟ್ಟು ಈಗ ಹೊಸ್ದಾಗಿ ನಾರಾಯಣಿ ಇರಿಗೇಷನ್ ಕಂಪ್ನಿಯವರು ನಿಮಗೆ ಟೀ ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಎಷ್ಟು ಗೇಜ್ ಇದೆ ಅಂದರೆ ನೀವು ಆನೆಯಲ್ಲಿ ತುಳಿಸಿದ್ರು ಇದು ಏನೂ ಆಗಲ್ಲ, ಅಷ್ಟು ಹೆವಿ ಗೇಜ್ ಇದೆ. ವಾಲ್ ಥಿಕ್ನೆಸ್ ತುಂಬ ಹೆವಿ ಇದೆ, ಕಟ್ ಆಗಲ್ಲ. ಇದು ನಿಮಗೆ 25ರಿಂದ 30 ವರ್ಷ ಅಂತ ಹೇಳಿದ್ವಿ. ಇದು ಬಂದ್ಬಿಟ್ಟು ನಿಮಗೆ ಏನಿಲ್ಲ ಅಂದರೂ 35ರಿಂದ 40 ವರ್ಷ ಬರುತ್ತೆ. ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಹೆವಿ ಇದೆ ಇದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವು ಈಗ ಶಂಕ ಅಂತ ಏನು PPRD ಶಂಕ ಅಂತ ಏನು ಕೊಟ್ಟಿದ್ದೀವಿ, ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ನಾವು ನಿಮಗೆ ವಾಲ್ ಥಿಕ್ನೆಸ್ ಕೊಟ್ಟಿದ್ವಿ. ಈಗ ಬಂದ್ಬಿಟ್ಟು ಇದರಲ್ಲೇ 3 ಟೈಪಲ್ಲಿ ಮಾಡಿದ್ದೀವಿ. ಒಂದು ಬಂದ್ಬಿಟ್ಟು 2 mm ಶಂಕ, ಇನ್ನೊಂದು ಹೈರಾ ಅಂತ ಮಾಡಿದ್ದೀವಿ, ಇನ್ನೊಂದು ವಜ್ರ ಅಂತ ಮಾಡಿದ್ದೀವಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಅಂದರೆ ಇದು 2 mm, ಇನ್ನೊಂದು ಬಂದ್ಬಿಟ್ಟು 2.2 mm, ಇನ್ನೊಂದು ಬಂದ್ಬಿಟ್ಟು 2.3 mm. 2.3 mm ಅಂತ ಏನಿದೆ ಅದು ಬಂದ್ಬಿಟ್ಟು ನಿಮಗೆ 100 ಮೀಟ್ರ್ ಬರುತ್ತೆ. 2.2 mm ಬರುತ್ತೆ ಏನಿದೆ ಅದು ಬಂದ್ಬಿಟ್ಟು 200 ಮೀಟ್ರ್ ಬರುತ್ತೆ. KG ಜಾಸ್ತಿ ಆಗುತ್ತೆ, ಹೆವಿ ಗೇಜ್ ಬರುತ್ತೆ, ವಾಲ್ ಥಿಕ್ನೆಸ್ ತುಂಬ ಚೇಂಜ್ ಆಗುತ್ತೆ, ಪ್ರೈಸು ಚೇಂಜ್ ಆಗುತ್ತೆ. ನಿಮಗೆ ಪ್ರೈಸು ಏನಾರು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿರೋ ನಂಬರಿಗೆ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ಅದು ನಿಮಗೆ ಪ್ರೈಸ್ ಲಿಸ್ಟ್ ಎಲ್ಲ ಕಳಿಸ್ಕೊಡ್ತೀವಿ. ಅದಾದಮೇಲೆ ನಿಮಗೆ ಈಗ ಹೊಸ್ದಾಗಿ ನೋಡ್ತಾ ಇರೋವಂಥವ್ರಿಗೆ ಒಂದು ಹೇಳಬೇಕಂದ್ರೆ ನಮ್ಮ ಕಂಪ್ನಿ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ. ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರೋದು, ಫ್ಯಾಕ್ಟ್ರಿ ಇರೋದು ಬೆಂಗಳೂರಲ್ಲೇ. ಇದು ಬಂದ್ಬಿಟ್ಟು ಡಿಸ್ಟಿಕಲ್ಲಿ ನಿಮಗೆ ಬ್ರಾಂಚಸ್ಗಳು ಸಿಗುತ್ತೆ. ಮಳವಳ್ಳಿಲಿ ಸಿಗುತ್ತೆ, ಮಂಡ್ಯದಲ್ಲಿ ಸಿಗುತ್ತೆ. ಮಂಡ್ಯ ಅಂದರೆ ಮಳವಳ್ಳಿಗೆ ಬರುತ್ತೆ ಅದು. ಇನ್ನು ತುಮಕೂರಿಗೆ ಬರುತ್ತೆ, ತುಮಕೂರಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಮತ್ತು ಬೆಂಗಳೂರಲ್ಲಿದೆ. ಮತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ನಮ್ಮ ಬ್ರಾಂಚಸ್ಗಳು ಬರ್ತಾಯಿದೆ, ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದೂವರೆ ವರ್ಷದಲ್ಲಿ ಆಲ್ಮೋಸ್ಟ್ ಟೋಟಲ್ ಕರ್ನಾಟಕ ಫುಲ್ಲು ನಮ್ಮ ಬ್ರಾಂಚಸ್ಗಳು ಬರ್ತಾಯಿದೆ. ಓಕೆ, ಈಗ ನಿಮಗೆ ಇದ್ರದ್ದು ಕ್ವಾಲಿಟಿ ಎಲ್ಲ ನೀವು ಹಿಂದಿನ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳಿದೆ. ಇನ್ನೊಂದು ಸತಿ ಹೇಳ್ತೀನಿ. ಈಗ ಈ ಟೀ ಬದಲು ಬಂದ್ಬಿಟ್ಟು ನಿಮಗೆ ಹೆವಿ ಗೇಜಿಂದ ಇನ್ನೂ ಹೆವಿ ಗೇಜಿಂದು ಕ್ವಾಲಿಟಿ ಮೆಟೀರಿಯಲ್ಲು ತುಂಬ ಚೇಂಜ್ ಇದೆ. ಇದನ್ನು ರೆಡಿ ಮಾಡಿದ್ದೀವಿ. ಇದು ನಿಮಗೆ 35ರಿಂದ 40 ವರ್ಷ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಬಂದ್ಬಿಟ್ಟು ನಿಮಗೆ ವಾಷರು ನಿಮಗೆ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಆ ವಾಷರ್ ಬದಲು ಬಂದ್ಬಿಟ್ಟು ಈಗ ಕ್ಯಾಪ್ಗಳು ಮಾಡಿದ್ದೀವಿ. ಇದರಲ್ಲಿ ವಾಷರ್ ಬರಲ್ಲ. ಇದ್ರದ್ದು ಸಮೇತನೂ 6 kg ಗೇಜಲ್ಲೇ ನಾವು ನಿಮಗೆ ಇದನ್ನು ಕೊಟ್ಟಿದ್ದೀವಿ. ಇದು ತುಂಬ ಹೆವಿ ಬರುತ್ತೆ. ಇದರಲ್ಲಿ 3 ಟೈಪಲ್ಲೂ ಬರುತ್ತೆ. 1.25 ಇಂಚಿಗೆ ಕಾಲರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 1.5 ಇಂಚಿಗೆ ಕಾಲರ್ ಬರುತ್ತೆ. ಅದಾದಮೇಲೆ ಬಂದ್ಬಿಟ್ಟು 2 ಇಂಚಿಗೆ ಬರುತ್ತೆ. 3 ಟೈಪಲ್ಲೂ ನಿಮಗೆ ಇದನ್ನು ರೆಡಿ ಮಾಡಿದ್ದೀವಿ. ಅದಾದಮೇಲೆ ನಿಮಗೆ ಹೊಸ್ದಾಗಿ ವಿಡಿಯೋ ನೋಡ್ತಿರೋರಿಗೆ ಇದನ್ನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಭೂಮಿ ಒಳಗೆ ಅಂಡರ್ಗ್ರೌಂಡ್ ಮಾಡ್ಕೋಬೇಕಾ ಅಥವಾ ಅಂಡರ್ಗ್ರೌಂಡಿಗೆ ಬಂದುಬಿಟ್ಟು PVCಲಿ ಮಾಡ್ಕೋಬೇಕಾ ಅಥವಾ ಈ PPRD ಇದರಲ್ಲಿ ಡ್ರಿಪ್ ಪೈಪಲ್ಲಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ನೋಡಿ, ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು PVC ಪೈಪಲ್ಲಿ ನಾವು ಕಾಲರ್ ಜಾಯಿಂಟ್ ಮಾಡಿರ್ತೀವಿ, ಟೀಗೆ ಹಾಕಿರ್ತೀವಿ. ಆ ಜಾಗದಲ್ಲಿ ಬಂದುಬಿಟ್ಟು ನಮಗೆ ಗಮ್ಮು PVC ಪೈಪಿನ ಬಿಡಿ, ಅದು ನಿಮಗೆ ಗೇಜ್ ಮೇಲೆ ನೀವು ಎಷ್ಟು ತೊಗೊಳ್ತೀರೋ ಅದ್ರ ಮೇಲೆ ನಿಮಗೆ ಇದಾಗುತ್ತೆ. ಈ ಗಮ್ ಇದೆಯಲ್ಲ, ಇದು ನಿಮಗೆ 5 ವರ್ಷ ಬರುತ್ತೋ, 6 ವರ್ಷ ಬರುತ್ತೋ, 10 ವರ್ಷ ಬರುತ್ತೋ, 15 ವರ್ಷ ಬರುತ್ತೋ, ಅದನ್ನು ಹೇಳೋಕ್ಕಾಗಲ್ಲ. ಇದು ಬಂದುಬಿಟ್ಟು ನಿಮಗೆ ಈಗ ಲೀಕೇಜ್ ಅಂತ ಏನಾದ್ರು ಬಂತು ಅಂತ ಹೇಳಿದ್ರೆ ಇದನ್ನು ಇದು ಮಣ್ಣು ತೆಗೆದ್ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು 100 ಕಡೆ ಡ್ಯಾಮೇಜ್ ಆಗುತ್ತೆ. ಇದು ಮೊದಲನೇದು. ಇನ್ನೊಂದು ಬಂದ್ಬಿಟ್ಟು ನಾವು ಸಾಲಲ್ಲಿ ಹಾಕುವಾಗ ಏನಾಗುತ್ತೆ ಅಂದರೆ ಈ ಪೈಪ್ ಮೇಲೆ ಏನಾದರೂ ಫ್ರೆಶ್ ಆದಾಗ ಏನಾದರೂ ಈ ಜಾಗದಲ್ಲಿ ಕ್ರಾಕ್ ಬಂದುಬಿಡುತ್ತೆ. ಈ ಕ್ರಾಕ್ ಬಂದಾಗ ಏನಾದರೂ ಭೂಮಿ ಒಳಗೆ ಇದು ಬೇರು ಬಂದುಬಿಟ್ಟು ಒಳಗೆ ಹೋಗುತ್ತೆ. ಒಳಗೆ ಹೋದಾಗ ಈ ಜಾಗದಲ್ಲಿ ಗೂಡು ಕಟ್ಕೊಬಿಡುತ್ತೆ. ಗೂಡು ಕಟ್ಕೊಂಡಾಗ ನಿಮಗೆ ಮುಂದೆ ನೀರು ಹೋಗಲ್ಲ. ಈಗ ಉದಾಹರಣೆಗೆ ಬಂದುಬಿಟ್ಟು ನಿಮಗೆ ಇದು PVC ಪೈಪ್ ಅಂದ್ಕೊಳ್ಳಿ, ಇದು ನಿಮಗೆ ಈ ಪೈಪ್ ಅಂದ್ಕೊಳ್ಳಿ. ಈಗ ನಮಗೆ 8 ಗಿಡ ಇರುತ್ತೆ. 8 ಗಿಡದಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ಲಾಕ್ ಆಯಿತು ಅಂತ ಹೇಳಿದ್ರೆ ಈ 8 ಗಿಡದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಂತ ಗೊತ್ತಾಗಲ್ಲ ನಮಗೆ. ಓಕೆನಾ?
ಹಾಗಾಗಿ ಈ ಗಿಡಗಳಿಗೆಲ್ಲ ನೀರು ಹೋಗಲ್ಲ ನಮಗೆ. ಇಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಆವಾಗ ನೀವು ಎಲ್ಲಿ ಅಂತ ಸಾಲ್ವ್ ಮಾಡ್ತೀರಾ ಇದಕ್ಕೆ. ಹಾಗಾಗಿಬಿಟ್ಟು ನೀವು ಆದಷ್ಟು ಅಂಡರ್ಗ್ರೌಂಡಿಗೆ ಹೋಗಿ. ಅಂಡರ್ಗ್ರೌಂಡಿಗೆ ಹೋದಾಗ ಈಗ ನಮ್ಮಲ್ಲಿ 3 ಕ್ವಾಲಿಟಿನೂ ಬಿಟ್ಟಿದ್ದೀವಿ. 2 mm, 2.2 mm ಮತ್ತು 2.3 mm ಬಿಟ್ಟಿದ್ದೀವಿ. ಅದು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಮತ್ತು ಟೀ ಬಂದುಬಿಟ್ಟು ಇನ್ನೂ ಹೆವಿದು ಕೊಟ್ಟಿದ್ದೀವಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ನಾವು ಏನೇ ಮಾಡಬೇಕಂತ ಹೇಳಿದ್ರು ಈಗ ಒಂದು ಗಿಡಕ್ಕೆ ಗೊಬ್ಬರ ಎಷ್ಟು ಕೊಟ್ವಿ, ಆಮೇಲೆ ಮಣ್ಣು ಎಷ್ಟು ಕೊಟ್ವಿ, ನೀರು ಎಷ್ಟು ಕೊಟ್ಟಿವಿ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ನೀರು ನಾವು ಯಾವ ಥರ ಕೊಡ್ತಾ ಇದ್ದೀವಿ ಅನ್ನೋದ್ರದ್ದು ಮೇಲೆ ಇರೋದು. ಇದ್ರ ಮೇಲ್ಗಡೆ ಬಂದ್ಬಿಟ್ಟು ಕ್ಯಾಪ್ ಬರುತ್ತೆ. ಈ ಕ್ಯಾಪ್ ಬರುತ್ತೆ. ಈ ಕ್ಯಾಪಲ್ಲಿ ಬಂದ್ಬಿಟ್ಟು ನಿಮಗೆ 1 ಓಲಿಂದು ಸಿಗುತ್ತೆ, 2 ಓಲಿಂದು ಸಿಗುತ್ತೆ. ಇದು ವಿ ಟೈಪ್ ಬರುತ್ತೆ, ಇನ್ನೊಂದ್ರೆ ಟಿ ಟೈಪ್ ಬರುತ್ತೆ, ಸಿಂಗಲ್ ಬರುತ್ತೆ. 3 ಟೈಪಲ್ಲಿ ನಿಮಗೆ ನೀರು ಜಾಸ್ತಿ ಬೇಕು ಅಂದರೆ ಸಿಂಗಲ್ ತೊಗೊಳ್ಳಿ, ನೀರು ಕಡಿಮೆ ಬೇಕು ಅಂತ ಹೇಳಿದ್ರೆ ಸಿಂಗಲ್ ತೊಗೊಳ್ಳಿ, ನೀರು ಜಾಸ್ತಿ ಬೇಕಂದರೆ ಡಬಲ್ ತೊಗೊಳ್ಳಿ. ಆ ಕಡೆ ಈ ಕಡೆ ನೆನಿಬೇಕು ಅಂತ ಹೇಳಿದ್ರೆ ಟೀ ಟೈಪಲ್ಲಿ ಈ ಕಡೆ ಒಂದು ಟೀ ಬರುತ್ತೆ, ಅದನ್ನು ತೊಗೊಳ್ಳಿ. ಇದರಲ್ಲಿ 3 ಟೈಪಲ್ಲೂ ನಿಮಗೆ ಇದು ಸಿಗುತ್ತೆ, ಕ್ಯಾಪ್ ಸಿಗುತ್ತೆ. ಓಕೆನಾ? ಇನ್ನು ಡಿಸ್ಪ್ಲೇಲಿ ಬರ್ತಿರೋ ನಂಬರಿಗೆ ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಆಮೇಲೆ ಏನೇ ಡೌಟ್ ಇತ್ತು ಅಂತ ಹೇಳಿದ್ರು ಫೋನ್ ಮಾಡಿ, ಫೋನಲ್ಲಿ ಕೊಟೇಶನ್ ತೊಗೊಳ್ಳಿ. ಕೊಟೇಶನ್ ಬಂದ್ಬಿಟ್ಟು ನಿಮಗೆ ನಾವೇನು ನಿಮಗೆ ಕೊಟೇಶನ್ ಕೊಟ್ಟ ತಕ್ಷಣ ನಿಮಗೆ 100 ಸತಿ ಫೋನ್ ಮಾಡ್ತೀವಿ ಅಂತ ತಿಳ್ಕೊಬೇಡಿ. ನೀವು ಕೊಟೇಶನ್ ತೊಗೊಂಡ್ಮೇಲೆ ನಾವು ನಿಮಗೆ ಒಂದೇ ಸತಿನೂ ಫೋನ್ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ನಾವು ರೈತರಿಗೆ ಯಾವತ್ತೂ ಟಾರ್ಚರ್ ಕೊಡೋಕೆ ಹೋಗಲಿ ಆಗಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಹತ್ರನೇ ತೊಗೊಳ್ಳಿ ಅಂತೇಳಿ. ಯಾಕಂದರೆ ಕೊಟ್ಟಿರೋ ಆರ್ಡ್ರುಗಳನ್ನೇ ಕೊಡೋಕ್ಕೆ ನಮ್ಮ ಕೈಲಿ ತುಂಬ ಕಷ್ಟ ಆಗ್ತದೆ. ಈಗಲೇ ಒಂದು 2 ರಿಂದ 3 ದಿನ 4 ದಿನ ಟೈಮ್ ತೊಗೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಾನು ನಿಮಗೆ ಕ್ಲೀನಾಗಿ ಹೇಳಬೇಕಾಗಿತ್ತು. ಈಗ 3 ವರ್ಷದ ಹಿಂದೆ ಬಂದ್ಬಿಟ್ಟು ನಿಮಗೆ 16 mm ಗೋಲ್ಡು ಮತ್ತು ಡೈಮಂಡಿಗೆ ನೀವು ಒಂದೊಂದು ವಾರಗಟ್ಟೆ ವೆಯ್ಟ್ ಮಾಡಿಸ್ತಾ ಇದ್ವಿ ನಿಮಗೆ, ಯಾಕಂದರೆ ಅಷ್ಟು ಸೇಲಿಂಗ್ ಇತ್ತು ಅದು. ಇದು ಡೈಮಂಡ್ ಬಂದ್ಬಿಟ್ಟು ನಿಮಗೆ 15 ವರ್ಷ ವಾರಂಟಿದು, ಗೋಲ್ಡ್ ಬಂದ್ಬಿಟ್ಟು 10 ವರ್ಷ ವಾರಂಟಿದು ಪೈಪು. ಇಲ್ಲಿ ವಾರಂಟಿ ಏನು ಕೊಡ್ತಾ ಇರೋದಂದರೆ ಇದು ಬಿಸಿಲಲ್ಲಿ ಕಟ್ಟಾಗೋದು, ಕ್ರಾಕ್ ಬರೋದು. ಮೇನಾಗಿ ನೋಡಿ, ಮಣ್ಣಿಂದ ಡ್ರಿಪ್ ಪೈಪ್ ಹಾಳಾಗಲ್ಲ, ನೀರಿಂದ ಡ್ರಿಪ್ ಪೈಪ್ ಹಾಳಾಗಲ್ಲ. ಮೇನಾಗಿ ಹಾಳಾಗೋದು ಬಂದ್ಬಿಟ್ಟು ನಿಮಗೆ ಬಿಸಿಲಿಂದಾನೆ. ಸರಿನಾ? ನಮ್ಮ ಕಂಪ್ನಿಯಿಂದ ಬಂದ್ಬಿಟ್ಟು ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಏನಿದೆ, ಇವತ್ತು 9 ವರ್ಷದಿಂದ ನಿಮಗೆ ನಾವು ರೈತರು ನಮ್ಮ ಫ್ಯಾಕ್ಟ್ರಿಯಿಂದ ನಿಮಗೆ ರೈತರಿಗೆ ಡೈರೆಕ್ಟಾಗಿ ಕೊಟ್ಟು ನಮ್ಮ ಕಂಪ್ನಿ ಇವತ್ತು ಡಿಸ್ಟಿಕಲ್ಲಿ ಲಾಂಚಿಂಗ್ ಆಗಿದೆ. ಅದಕ್ಕೆಲ್ಲ ಕಾರಣನೇ ರೈತರು. ಹಾಗಾಗಿಬಿಟ್ಟು ಕ್ವಾಲಿಟಿಯಿಂದನೇ ನಮ್ಮ ಕಂಪ್ನಿ ಅಲ್ಲಿವರೆಗೂ ಬಂದಿರೋದು. ಈಗಲೂ ಅಷ್ಟೇ ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪ್ ಏನಿದೆ ಇದಕ್ಕೂ ತುಂಬಾ ಹೆವಿ ಗೇಜು, ಹೆವಿ ಕ್ವಾಲಿಟಿ ಕೊಟ್ಟಿದ್ದೀವಿ. ಇದು ಮೇನಾಗಿ ಯಾವ ಮೆಟೀರಿಯಲ್ ಅಂತ ಹೇಳಿದ್ರೆ ಇದರಲ್ಲಿ HD ಮೆಟೀರಿಯಲ್ ಮಿಕ್ಸ್ ಆಗಿಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದರಲ್ಲಿ HD ಮಿಕ್ಸ್ ಆಗಿಲ್ಲ. ಈಗ ನಿಮಗೆ ಉದಾಹರಣೆಗೆ ಇದು LLDP ಫುಲ್ಲು. ಉದಾಹರಣೆಗೆ ಬಂದ್ಬಿಟ್ಟು ನಿಮಗೆ ಕವರ್ ಬರುತ್ತೆ, ನಮಗೆ ಹ್ಯಾಂಡ್ ಕವರ್ ಬರುತ್ತೆ, ಗೊತ್ತಿದೆ ನಿಮಗೆ, ಜೀರಿಗಳು ಅಂತೀವಿ ನಾವು ಅಲ್ವಾ. ಅದು ಬಂದ್ಬಿಟ್ಟು ಒಂದು ತೆಳ್ಳಗಿರೋಂಥ ಜೀರಿ ಭೂಮಿ ಒಳಗೆ ಬಿಸಾಕಿದ್ರೆ ಅದು ಎಷ್ಟೇ ವರ್ಷ ಆದರೂ ಏನೂ ಆಗಲ್ಲ ಅಂಥ ಮೆಟೀರಿಯಲ್ ಅದು. ಅದು ಇಷ್ಟು ತೆಳ್ಳಗಿರೋಂಥ ಮೆಟೀರಿಯಲೇ ಅಷ್ಟು ವರ್ಷ ಇರುತ್ತದು. ಇದು ಬಂದ್ಬಿಟ್ಟು 2 mm, 2.2 mm ಮತ್ತು 2.3 mm ವಾಲ್ ಥಿಕ್ನೆಸ್ ಕೊಡುವಾಗ ಇದು ನಿಮಗೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಓಕೆನಾ? ಮತ್ತು ಬ್ರಷ್ ಕಟ್ರು ಹೊಡೆಯುವಾಗಲೂ ಆದರೂ ಇದರಲ್ಲಿ ಕಟ್ಟಾಗುತ್ತೆ, ಪುಡಿ ಆಗುತ್ತೆ. ಈಗ PVC ಪೈಪಿಗೆ ಒಂದು ಸ್ವಲ್ಪ ಬಿತ್ತು ಅಂದರೆ ಪುಡಿ ಆಗಿಬಿಡುತ್ತೆ. ಆ ಥರ ಇದಾಗಲ್ಲ. ಬ್ರಷ್ ಕಟ್ರೆ ಹಿಂದ್ಗಡೆ ಬರುತ್ತೆ, ಅಷ್ಟು ಹೆವಿ ಬರುತ್ತೆ ನಿಮಗಿದು. ಇದು ಭೂಮಿ ಒಳಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಹಿಂಗೆ ಲಾಸ್ಟಲ್ಲಿ ಬಂದುಬಿಟ್ಟು ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ಕ್ಲೀನಾಗಿ ಇದು ಮಾಡ್ಕೊಳ್ಳಿ. ಮತ್ತು ಇದೆಯಲ್ಲ ಇದು ಬಂದ್ಬಿಟ್ಟು ನಿಮಗೆ ಬಿಸಿ ಮಾಡಿ ಹಾಕ್ಕೊಳೋ ಅಂಥದ್ದು ಇದು. ಓಕೆನಾ? ಇದು ನೀವು ಹಾಗೆ ಹಾಕೋಕ್ಕಾಗಲ್ಲ. ಇದು ಬಿಸಿ ಮಾಡಿ ಲಾಕ್ ಮಾಡಿದ್ರೆ ಇದು ಎಷ್ಟೇ ಎಳೆದ್ರೂ ಏನೇ ಮಾಡಿದ್ರೂ ಇದು ಹೊರಗಡೆ ಬರಲ್ಲ. ಇಲ್ಲಿ ತುಂಬ ಜನ ಟ್ರೈ ಮಾಡಿದ್ದಾರೆ, ತುಂಬ ಏನೂ ಹಾಕೋಕ್ಕಾಗಿಲ್ಲ. ನೀವು ಬಂದು ಒಂದ್ಸತಿ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಲಾಕ್ ಆಗಿಬಿಡುತ್ತೆ. ಇದರಲ್ಲಿ ನಿಮಗೆ ಫಸ್ಟಿಗೆ ಬಂದುಬಿಟ್ಟು 2 ಲಾಕ್ ಇತ್ತು, ಈ ಥರ 2 ಲಾಕ್ ಇತ್ತು. ಈಗ ಬಂದುಬಿಟ್ಟು ಹೊಸದ್ರಲ್ಲಿ ಮಾಡಿರೋದು 4 ಲಾಕ್ ಇದೆ. ಈ 4 ಲಾಕಲ್ಲೂ ಕುತ್ಕೊಬಿಡುತ್ತೆ. ಲೀಕೇಜ್ ಬಂತು ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ. ಇದು ಬಂದ್ಬಿಟ್ಟು ನಮ್ಮ ಕಂಪ್ನಿ ಪ್ರಕಾರ ಒಂದು 35 ರಿಂದ 40 ವರ್ಷ ಇದು ಏನೂ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಲೀಕೇಜಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಇನ್ನು ವಾಷರು, ಈ ವಾಷರ್ ಬದಲು ಬಂದ್ಬಿಟ್ಟು ನೀವು ಇದನ್ನು ಹಾಕ್ಕೋಬೋದು. ಇದು ಕ್ಯಾಪು, ಇದರಲ್ಲಿ ವಾಷರ್ ಏನು ಬರಲ್ಲ, ಡೈರೆಕ್ಟಾಗಿ ಟೇಕ್ ಆಫ್ ಇರುತ್ತೆ. ಇದರಲ್ಲೂ ಸಮೇತ 4 ಲಾಕ್ ಕೊಟ್ಟಿದ್ದೀವಿ. 4 ಲಾಕಲ್ಲಿ ನೀವು ಕ್ಲೀನಾಗಿ
ಕೂರಿಸ್ಕೋಬೋದು. ಇದು ಬಂದ್ಬಿಟ್ಟು ಕಾಲರ್ ನಿಮಗೆ 1.25 ಇಂಚಿಂದು ಸಿಗುತ್ತೆ, ಮತ್ತು 1.5 ಇಂಚಿಂದು ಸಿಗುತ್ತೆ, 2 ಇಂಚಿಂದು ಸಿಗುತ್ತೆ. ಸರಿ, 20 mm ಅಲ್ಲಿ ಬರುತ್ತಿದ್ದು. ಇದ್ರದ್ದು ಡಯಾ ಬಂದ್ಬಿಟ್ಟು ಔಟರ್ 20 mm. ಇದು ಬಂದ್ಬಿಟ್ಟು ಅನ್ಸೈಜ್ ಅಲ್ಲ, ಎಲ್ಲ ಡ್ರಿಪ್ ಇದು ಎಲ್ಲ PVC ಪೈಪಿಂದು ಕ್ಯಾಪ್ FT ಆಗಲಿ MT ಆಗಲಿ ಅದು ಏನಿದೆ ಅದು ಸೈಜೇ 20 mm ಬರುತ್ತೆ. ಇದರದ್ದು ಸ್ಕಿನ್ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಡ್ಜ್ಗಳು ಕಟ್ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ಎಡ್ಜ್ ಶೇಪ್ ತೊಗೋಬೇಕಾಗತ್ತೆ. ಏನಕ್ಕಂದರೆ ನಾವು ಈ ಗೇಜಿಂದ ಈ 20 mm ಇಂದ ಬಂದ್ಬಿಟ್ಟು ಒಂದು 0.2 ಅಷ್ಟು ನಾವು ಇದರದ್ದು ದಪ್ಪ ಮಾಡಿರ್ತೀವಿ. ಇದನ್ನು ನೀವು ಕ್ಲೀನಾಗಿ ಸ್ವಲ್ಪ ರಬ್ಬಿಂಗ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ. ಜಸ್ಟ್ ಈ ಎಡ್ಜ್ ಕಿತ್ಕೊಂಡ್ರೆ ಸಾಕು, ಒಳಗಡೆ ಲಾಕ್ ಹಾಕಿ ಕೂತ್ಕೊಬಿಡುತ್ತೆ. ಟೈಟ್ ಆಗಿರಬೇಕು ಅಂತ, ಲೂಸ್ ಆಗೋದು ಬೇಡ ಅಂತ ಆ ಥರ ಮಾಡಿದ್ದೀವಿ. ಸರಿ, ನಿಮಗೆ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರ್ ಏನಿದೆ, ಈ ಎಲ್ಲ ಡಿಸ್ಟಿಕ್ಕಿನ ನಂಬರ್ಗಳು ಅದರಲ್ಲಿದೆ. ಫೋನ್ ಮಾಡಿ ಡೀಟೇಲ್ ಎಲ್ಲ ಕ್ಲೀನಾಗಿ ತಿಳ್ಕೊಳ್ಳಿ. ತುಂಬ ಬೆನಿಫಿಟ್ ಇರೋವಂಥ ಮೆಟೀರಿಯಲ್ ಇದು, ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ರೈತರ ಕಷ್ಟ ಏನಂತ ನಮಗೆ ಗೊತ್ತು. ಒಂದು ಲೇಬರ್ದು ಇವತ್ತು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಬರುತ್ತೆ. ನಾವು ನಿಮಗೆ ನೋಡಿ, ಒಂದೇ ಒಂದು ಲೇಬರ್ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ, ಒಂದು ಲೇಬರ್ ಬಂದುಬಿಟ್ಟು 700 ರೂಪಾಯಿ ಒಂದು ಲೇಬರಿಗಿದೆ. ಇವತ್ತು ಒಂದು ದಿನ ಬಿಡೋದಕ್ಕೆ ತೊಗೊಳ್ತೀವಿ, ಇನ್ನೊಂದು ದಿನ ಬಂದುಬಿಟ್ಟು ಎತ್ತೋದಕ್ಕೆ ತೊಗೊಳ್ತೀವಿ. ಅಂದರೆ ಒಂದು 1000 ರೂಪಾಯಿ ಊಟ ಎಲ್ಲ ಸೇರಿದ್ರೆ 1500 ರೂಪಾಯಿ ಅಂದ್ಕೊಳ್ಳಿ. ಒಂದು ಟೈಮು ನಾವು ರೋಟ್ರಿ ಹೊಡೆಯೋದಕ್ಕಾಗಲಿ, ಟ್ರ್ಯಾಕ್ಟ್ರಲ್ಲಿ ಬೇಸಾಯ ಹೊಡಿಸುವಾಗಲಿ, ಎತ್ತಿ ಸುತ್ತಿ ಮಾಡೋದಷ್ಟರಲ್ಲಿ ಒಂದು ಲೇಬರಿಗೆ, ಅಂದರೆ ನಾವು 1 ಎಕರೆಗೆ ಲೆಕ್ಕದಲ್ಲಿ ಅಂತ ಇದು ಮಾಡ್ತಾಯಿದ್ದೀನಿ. ಒಂದು ಲೇಬರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸರಿನಾ? ಈಗ 5 ಎಕರೆ 6 ಎಕರೆ 10 ಎಕರೆ 15 ಎಕರೆ ದೊಡ್ಡ ರೈತರೆಲ್ಲ ಇದ್ದಾರೆ. ಅವರಿಗೆಲ್ಲ ಏನಪ್ಪ ಅಂದರೆ ಈ ಥರದ್ದೊಂದು ಬೇಕು ಅನ್ನೋದು ಕಾಯ್ಕೊಂಡು ಕೂತಿದ್ರು. ಅದಂತೂ ನಮಗೆ ತುಂಬ ಜನಕ್ಕೆ ಗೊತ್ತು. 5 ಎಕರೆ 10 ಎಕರೆ 15 ಎಕರೆವರೆಗೆಲ್ಲ ಇದು ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಅದು 25ರಿಂದ 30 ವರ್ಷ 40 ವರ್ಷದವರೆಗೂ ನಿಮಗಿದು ತುಂಬ ಯೂಸ್ ಆಗುತ್ತೆ. ಅವರು ಇದನ್ನು ತುಂಬ ಕಾಯ್ಕೊಂಡು ಕೂತಿದ್ರು. ಅದನ್ನು ಇವತ್ತು ನಾವು ಕೊಟ್ಟಿದ್ದೀವಿ. ಹಾಗೆ ನಾನು ಒಂದು ಲೇಬರ್ ನಿಮಗೊಂದು 10 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಬಂದುಬಿಟ್ಟು ಒಂದು ಟೈಮು ನೀವು ರೋಟ್ರಿ ಹೊಡೆಯೋದಕ್ಕೆ 1500 ಒಂದು ಲೇಬರಿಗೆ ತೊಗೊಳ್ತೀರಾ. ಇದನ್ನು ನಾವು ಬಂದುಬಿಟ್ಟು ಒಂದು ವರ್ಷಕ್ಕೆ 5 ಸತಿ ಅಂತೂ ಹೊಡ್ತೀವಿ. 1500 ಇಂಟು 5 ಟೈಮು ಅಂದರೆ ನಿಮಗೆ 7,500 ಬಂದುಬಿಟ್ಟು ನಮಗೆ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ. ಓಕೆ, ಇಂಟು 10 ಅಂತ ಮಾಡಿದಾಗ ನಮಗೆ 75,000 ಬರುತ್ತೆ. ಅಂದರೆ 10 ವರ್ಷಕ್ಕೆ 75,000 ಅಂತ ಹೇಳಿದಾಗ ನಾವು 30 ವರ್ಷಕ್ಕೆ ಲೆಕ್ಕದಾಗ ಎಷ್ಟು ಬಂತು? ಬೇಡ, 30 ವರ್ಷದವರೆಗೂ ಬೇಡ. ಸರಿ, ನಾವು 10 ವರ್ಷಕ್ಕೆ 75,000 ಬಂದುಬಿಟ್ಟು ಸಿಂಗಲ್ ಒಂದೇ ಒಂದು ಲೇಬರಿಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ ಅಲ್ವಾ? ಇದನ್ನೇ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಯಾಕಂದರೆ ಈಗ ಎಲ್ಲ ಟೈಮಲ್ಲೂ ಮಾಡಿ ಅದನ್ನು ಎತ್ತೋದು ಬಿಸಾಕೋದು ಅದು ಹೆವಿ ಅಮೌಂಟು ಹೋಗುತ್ತೆ. ಡ್ರಿಪ್ ಪೈಪು ಮೇನಾಗಿ ತೋಟದಲ್ಲಿ ಖರ್ಚು ಬರೋದೇ ಡ್ರಿಪ್ ಪೈಪಿಗೆ ಮತ್ತು ಗೊಬ್ಬರ ಕೊಟ್ಟರೆ ಇಳುವರಿ ಬರುತ್ತೆ, ಅದು ನಮಗೆ ಕೊಡುತ್ತೆ. ಡ್ರಿಪ್ ಪೈಪಿಗೆ ನೀವು ಖರ್ಚು ಮಾಡಿದ್ರೆ ಅದು ಏನೂ ಬರೋಲ್ಲ. ತೆಗೆದುಬಿಟ್ಟು ಸೈಡಿಗೆ ಹಾಕ್ತಿರಲ್ಲ, ಬೆಂಕಿ ಹಚ್ತೀರಾ ಅಲ್ವಾ? ಇದನ್ನು ನೀವು ಏನು ಯೂಸ್ ಮಾಡ್ತೀರಾ ಅದನ್ನು ಬಂದುಬಿಟ್ಟು ಲಾಂಗ್ ಟೈಮ್ ಯೂಸ್ ಮಾಡುವಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಹಂಗೆ 10 ವರ್ಷಕ್ಕೆ ಬಂದುಬಿಟ್ಟು 75,000 ಖರ್ಚು ಬರ್ತಾಯಿದೆ. ಅದ್ರ ಬದಲು ನಿಮಗೆ ಇನ್ನೊಂದು 75,000 80,000 ಇಲ್ಲಾಂದರೆ ನಿಮಗೆ ನಿಮ್ಮ ಜಮೀನು ಎಷ್ಟಿದೆ, ನಿಮ್ಮ ಗಿಡಕ್ಕೆ ಎಷ್ಟಿದೆ ಅಷ್ಟು ಕೊಟೇಶನ್ ತೊಗೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಂಡರ್ಗ್ರೌಂಡಲ್ಲಿ ನಾವು ನಿಮಗೆ ಒಂದು 10 ಎಕರೆ ಇದೆ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಅರ್ಧ ಎಕರೆಗೆ ಮಾತ್ರ ಹಾಕ್ಕೊಳ್ಳಿ ಸಾಕು. ಇದನ್ನು ಬರೀ ಅರ್ಧ ಎಕರೆಯಲ್ಲಿ ಹಾಕ್ಬಿಟ್ಟು ನಿಮಗೆ 1 ವರ್ಷದ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ. ಆಮೇಲೆ ಬೇಕಾದರೆ ಮಾಡ್ಕೊಳ್ಳಿ ಅಂತೆ, ಸರಿನಾ? ಯಾಕಂದರೆ ನಿಮಗೋಸ್ಕರ ಈ ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿ ಏನಿದೆ, ಈ ಕಂಪ್ನಿ ಬಂದ್ಬಿಟ್ಟು ನಮ್ಮ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗುವಂಥ ಮೆಟೀರಿಯಲು ಡೈರೆಕ್ಟಾಗಿ ರೈತರಿಗೆ ಹೋಗೋದು, ಯಾವ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಹೋಗಲ್ಲ. ನಿಮಗೆ ಇಷ್ಟು ಚೆನ್ನಾಗಿ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 7 ವರ್ಷ ಬಂದುಬಿಟ್ಟು ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ಎಲ್ಲ ಕಂಪ್ನಿ ಮೆಟೀರಿಯಲ್ ಮುಟ್ಟಿದ್ದೀವಿ, ಅದರಲ್ಲಿ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ನಾವು ಫ್ಯಾಕ್ಟ್ರಿಗೆ ಬಂದಿದ್ದು. ಹಾಗಾಗಿಬಿಟ್ಟು ಎಲ್ಲ ಕಂಪ್ನಿ ಬಗ್ಗೆನೂ ಗೊತ್ತು ನಮಗೆ, ಯಾವ್ಯಾವ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಇವತ್ತು ಬ್ರ್ಯಾಂಡ್ಗಳು ತಲೆ ಎತ್ತಿ ನಿಂತಿದ್ದಾವೆ ಅಂತ ಹೇಳಿದ್ರೆ ಅವರು ಕ್ವಾಲಿಟಿ ಕೊಟ್ಟಿರೋದ್ರಿಂದನೇ ಅವರು ಇಡೀ ನಮ್ಮ ದೇಶದಲ್ಲೆಲ್ಲ ಬ್ರ್ಯಾಂಡ್ಗಳು ತಲೆ ಎತ್ತಿ ನಿಂತಿರೋದು. ಕ್ವಾಲಿಟಿ ಯಾರು ಕೊಡಲ್ಲ ಅವರು ಬಂದುಬಿಟ್ಟು ಒಂದು ಅಂಗಡಿಲೂ ಸಮೇತನೂ ಸೇಲ್ ಮಾಡೋಕ್ಕಾಗಲ್ಲ, ಆ ಥರ ಹೋಗುತ್ತೆ. ಇವತ್ತು ನಮ್ಮ ನಾರಾಯಣಿ ಇರಿಗೇಷನ್ ಬಂದುಬಿಟ್ಟು ಇಡೀ ಕರ್ನಾಟಕದಲ್ಲಿ ಡಿಸ್ಟಿಕಲ್ಲಿ ನಮ್ಮ ಮೆಟೀರಿಯಲ್ಗಳು ಹೋಗ್ತಾ ಇದೆ. ಆಮೇಲೆ ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚಸ್ಗಳು ಕೂರ್ತಾ ಇದೆ ಅಂತ ಹೇಳಿದ್ರೆ ನಾವು ಕೊಡ್ತಾ ಇರೋವಂಥ ಕ್ವಾಲಿಟಿನೇ ಇದು. ನಿಮಗೆ 15 ವರ್ಷ ವಾರಂಟಿ ಬರುತ್ತೆ. ಡಬಲ್ ಲೈನು ಡೈಮಂಡ್ ಅಂತ ಬರುತ್ತಿದ್ದು.
ಇದು ಸಿಂಗಲ್ ಲೈನ್ ಬರುತ್ತೆ. ಸಿಂಗಲ್ ಲೈನ್ ಬಂದ್ಬಿಟ್ಟು 10 ವರ್ಷ ವಾರಂಟಿ ಬರುತ್ತೆ. ಇನ್ನು ಬಂದ್ಬಿಟ್ಟು ಇದರಲ್ಲಿ 3 ಕ್ವಾಲಿಟಿ ಬರ್ತಾ ಇದೆ ಬಿಟ್ಟಿದ್ದೀವಿ ಈಗ. ಒಂದು ಶಂಕ, ಹೈರ, ವಜ್ರ ಅಂತ. ಶಂಕ ಬಂದ್ಬಿಟ್ಟು ನಿಮಗೆ 2 mm ವಾಲ್ ಥಿಕ್ನೆಸ್ ಬರುತ್ತೆ, 200 ಮೀಟರ್ಸು. ಇನ್ನು ಹೈರ ಬಂದ್ಬಿಟ್ಟು ನಿಮಗೆ 2.3 mm ಬರುತ್ತೆ, ಅದು ಬಂದ್ಬಿಟ್ಟು 100 ಮೀಟರ್ಸ್ ಬರುತ್ತೆ. ಇನ್ನು ವಜ್ರ ಅಂತ ಬರುತ್ತೆ, ಅದು ಬಂದ್ಬಿಟ್ಟು 200 ಮೀಟ್ರ್ ಬರುತ್ತೆ, 2.2 mm ಬರುತ್ತೆ ಅದು. ಸರಿನಾ? ನಿಮಗೆ ಇದು ತುಂಬ ಜಾಸ್ತಿ ಹೆಸರುಗಳಾಗ್ಬಿಡುತ್ತೆ. ಹಾಗಾಗ್ಬಿಟ್ಟು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀನಿ. ಅದರಲ್ಲೇ ನಮ್ಮ ಡಿಸ್ಟಿಕ್ಕಿಂದು ನಂಬರ್ಸ್ಗಳಿರುತ್ತೆ, ಅದಕ್ಕೆ ಫೋನ್ ಮಾಡಿ. ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ 405 ಬೆಂಗಳೂರಿಗೆ ಮಾಡಿ, ನಾನು ನಿಮಗೆ ಕ್ಲೀನಾಗೆ ಹೇಳ್ಕೊಡ್ತೀನಿ. ನಮಸ್ತೆ. ಲಾಸ್ಟಲ್ಲಿ ಒಂದು ವಿಡಿಯೋ ಇದೆ, ಆ ವಿಡಿಯೋ ಕ್ಲೀನಾಗಿ ನೋಡ್ಕೊಳ್ಳಿ. ಲಾಸ್ಟಲ್ಲಿ ಬಂದ್ಬಿಟ್ಟು ಎಲ್ಬೋ ಹಾಕ್ಕೊಂಬಿಟ್ಟು ಕ್ಯಾಪ್ ಹಾಕ್ಕೊಳ್ಳಿ. ಪ್ರತಿಯೊಂದು ಗಿಡಕ್ಕೂ ಬಂದ್ಬಿಟ್ಟು ನೀವು ಟೀ ಹಾಕ್ಕೊಂಬಿಟ್ಟು ಮೇಗಡೆ ಕ್ಯಾಪ್ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ಪ್ರತಿಯೊಂದು ಸಾಲಿಗೂ ಬಂದ್ಬಿಟ್ಟು ಕ್ಯಾಪ್ ಹಾಕ್ಕೊಂಡು ಮೇಗಡೆ ಇದು ಎತ್ಕೋಬೇಕು. ನೋಡಿ, ಇದು ಇನ್ನು ಟ್ರಂಚ್ ತೆಗೆದಿಲ್ಲ. ಇದು ಕ್ಯಾಪ್ ಹಾಕ್ಕೊಂಬಿಟ್ಟು ಕಾಲರ್ ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ 2 ಸೈಡು ಕಾಲರ್ ಬರುತ್ತೆ ಮತ್ತು 1 ಸೈಡು ಕಾಲರ್ ಬರುತ್ತೆ. ಈಗ ನಿಮಗೆ ಭೂಮಿ ಒಳಗೆ ಹಾಕಿರೋದು ಬಂದ್ಬಿಟ್ಟು 2 mm ವಾಲ್ ಥಿಕ್ನೆಸ್ ಏನಿದೆ. 2 mm ವಾಲ್ ಥಿಕ್ನೆಸ್ ಬಂದ್ಬಿಟ್ಟು ಅದಕ್ಕೆ ಕಟ್ ಮಾಡಿ ಟೀ ಹಾಕ್ಕೊಂಬಿಟ್ಟು ಮೇಗಡೆ ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಈ ಥರ ಕ್ಯಾಪ್ ಹಾಕ್ಕೊಳ್ಳಿ. ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ಇದೆ. ಓಕೆ, ಔಟರ್ ಬಂದ್ಬಿಟ್ಟು 0.2 ಅಷ್ಟು ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಆ ಎಡ್ಜು ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಂಬಿಟ್ಟು ನೀವು ಒಳಗಡೆ ತಳ್ಕೊಳ್ಳಿ. ಏನಕ್ಕಂದರೆ ಅದು ಟೈಟ್ ಆಗಿರಬೇಕು ಅಂತ ಅಷ್ಟೇ. ಈಗ ಗಮ್ ಹಾಕೋದು ಮತ್ತು ಅದನ್ನು ಕೀಳೋದು ಅದು ತುಂಬಾ ರಿಸ್ಕು ಅಂತ ಹೇಳ್ಬಿಟ್ಟು ನಾವೇ ಸ್ವಲ್ಪ ಇದು ಮಾಡಿದ್ದೀವಿ. ಅದು ಸ್ವಲ್ಪ ಒಂದು 0.2 ಅಷ್ಟು ದೊಡ್ಡದು ಕೊಟ್ಟಿದ್ದೀವಿ. ಪ್ರತಿಯೊಂದು ಗಿಡಕ್ಕೂ ಬಂದ್ಬಿಟ್ಟು ಈ ಥರ ನೀವು ಟೀ ಹಾಕ್ಕೊಂಬಿಟ್ಟು ಮೇಲ್ಗಡೆ ಎತ್ಕೊಳ್ಳಿ. ಇದರಲ್ಲಿ 3 ಟೈಪಲ್ಲಿ ಬರ್ತಾ ಇದೆ. ಒಂದು 2 mm, ಇನ್ನೊಂದು 2.2 mm, ಇನ್ನೊಂದು 2.3 mm. 2.3 mm ಏನಿದೆ ಅದು ಬಂದ್ಬಿಟ್ಟು ನಿಮಗೆ 100 ಮೀಟ್ರ್ ಬರುತ್ತೆ ರೋಲು. 2.2 mm ಏನಿದೆ ಅದು ಬಂದ್ಬಿಟ್ಟು ನಿಮಗೆ 200 ಮೀಟ್ರ್ ಬರುತ್ತೆ. 2 mm ಏನಿದೆ ಅದು 200 ಮೀಟ್ರ್ ಬರುತ್ತೆ. 2 mm ಮತ್ತು 2.2 ಬಂದ್ಬಿಟ್ಟು ಎರಡೂ ಬಂದ್ಬಿಟ್ಟು 200 ಮೀಟ್ರು. kg ಮಾತ್ರ ಚೇಂಜ್ ಬರುತ್ತೆ, ವಾಲ್ ಥಿಕ್ನೆಸ್ ಮಾತ್ರ ಚೇಂಜ್ ಆಗುತ್ತೆ. kg ಜಾಸ್ತಿ ಕೊಟ್ಟಂಗೆ ಏನು ಆಗುತ್ತೆ, ಅದು ವಾಲ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಈ ಥರ ಪ್ರತಿಯೊಂದಿಗೂ ಮಾಡ್ಕೊಳ್ಳಿ. ಈ ಭೂಮಿ ಇದು ನಿಮಗೆ ನೋಡಿ, ಈಗ ಎಡೆಮಟ್ಟೆ ಬಿತ್ತು ಅಂದ್ಕೊಳ್ಳಿ, ಅವಾಗಲೂ ಏನೂ ಆಗಲ್ಲ. ಇಲ್ಲ ಟ್ರ್ಯಾಕ್ಟ್ರ್ ಹತ್ಕೊಂಡು ಹೋಯ್ತು ಅಂದ್ಕೊಳ್ಳಿ, ಅದೂ ಏನೂ ಆಗಲ್ಲ. ರೋಟ್ರಿ ಹೊಡಿತು ಅಂತ ಹೇಳಿದ್ರಿ, ಅವಾಗಲೂ ಏನೂ ಆಗಲ್ಲ. ಬ್ರಷ್ ಕಟ್ರು ಹೊಡಿಯುವಾಗಲೂ ಏನೂ ಆಗಲ್ಲ. ಏನೇ ಬಿದ್ದರೂ ಇದ್ರ ಮೇಲೆ ಏನೂ ಆಗಲ್ಲ. ನಿಮಗೆ ಯಾವ ಥರ ಬೇಕಾದರೂ ಮಲಗಿಸ್ಕೋಬೋದು, ಯಾವ ಥರ ಬೇಕಾದರೂ ಅದು ಇದು ಮಾಡ್ಕೋಬೋದು. ಅದೇ PVC ಪೈಪ್ ಅಂದರೆ ಸ್ಟ್ರೈಟ್ ಆಗಿರುತ್ತೆ. ಅದ್ರ ಮೇಲೆ ಒಂದು ಎಡೆಮಟ್ಟೆನೋ ಏನೋ ಒಂದು ಬಿತ್ತು ಅಂತ ಹೇಳಿದ್ರು ಅದು ಹೋಯ್ತು. ನೀವು ಏನು ಕೆಲಸ ಮಾಡಿರ್ತೀರೋ ಅದೆಲ್ಲ ಟೋಟಲ್ ಆಗಿ ಅದು ಓಕೆ. ಮೇಲ್ಗಡೆನೇ ಬಿತ್ತು ಅಂದರೆ ಕಾಲರ್ ಹಾಕ್ಕೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೋಬೋದು. ಅದೇ ನೀವು ಭೂಮಿ ಅಲ್ಲಿಂದನೇ ಕಿತ್ಕೊಂಡು ಬಂದುಬಿಡ್ತು ಅಂತ ಹೇಳಿದ್ರೆ ನಿಮಗೆ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ ನೋಡಿ, ಇದು ಟೀ ಹಾಕ್ಕೊಂಡಿದ್ದೀವಿ. ಈ ಟೀ ಬಂದುಬಿಟ್ಟು ನಿಮಗೆ ಬಿಸಿ ಮಾಡಿ ಹಾಕಿರೋದ್ರಿಂದ ಬಂದ್ಬಿಟ್ಟು ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳೋದಿಲ್ಲ ಅಲ್ವಾ. ಲಾಸ್ಟಲ್ಲಿ ಬಂದ್ಬಿಟ್ಟು ನೋಡಿ, ಈ ಥರ ಎಲ್ಬೋ ಹಾಕ್ಬಿಟ್ಟು ಮೇಲ್ಗಡೆ ಎತ್ಕೊಳ್ಳಿ, ನಿಮಗೆ ಟೋಟಲ್ ಕ್ಲಿಯರ್ ಆಗುತ್ತೆ. ನಮಸ್ತೆ. ಫೋನ್ ಮಾಡಿ.